ಪ್ರದೇಶದ ಸರ್ಕಾರ ರಾಜ್ಯದ ಜನಸಂಖ್ಯಾ ಸಮತೋಲನವನ್ನ ಕಾಯ್ದುಕೊಳ್ಳಬೇಕು ಅಂತ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನ ಇಟ್ಟಿದೆ. ಆಂಧ್ರದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಹೊಸ ಜನಸಂಖ್ಯಾ ನಿರ್ವಹಣಾ ನೀತಿ ಅಂದ್ರೆ ಪಾಪ್ಯುಲೇಷನ್ ಮ್ಯಾನೇಜ್ಮೆಂಟ್ ಪಾಲಿಸಿ ಅನ್ನ ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ ಜನನ ದರ ಕುಸಿತಾ ಇರೋದನ್ನ ತಡೆಯೋದಕ್ಕೆ 2ನೇ ಮಗು ಅಥವಾ ಅದಕ್ಕಿಂತ ಹೆಚ್ಚಿನ ಮಕ್ಕಳನ್ನ ಹೊಂದೋ ಪೋಷಕರಿಗೆ ಹೆರಿಗೆ ಸಮಯದಲ್ಲಿ 25,000 ಪ್ರೋತ್ಸಾಹ ಧನ ಕೊಡೋದಕ್ಕೆ ಸರ್ಕಾರ ಡಿಸೈಡ್ ಮಾಡಿದೆ. ಮಕ್ಕಳ ಪೋಷಣೆ, ಶಿಕ್ಷಣ, ರಕ್ಷಣೆಗಾಗಿ ಪೋಷಣ್ ಶಿಕ್ಷಣ ಸುರಕ್ಷಾ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದೆ. ತಾಯಿ ಮತ್ತು ತಂದೆ ಇಬ್ಬರಿಗೂ ಪೋಷಕರ ರಜೆ ಸೌಲಭ್ಯ ನೀಡೋದಕ್ಕೂ ಉದ್ದೇಶಿಸಲಾಗಿದೆ. ದುಡಿಯೋ ಮಹಿಳೆಯರಿಗಾಗಿ ಹಾಸ್ಟೆಲ್ಗಳು, ಶಿಶುಪಾಲನಾ ಕೇಂದ್ರಗಳು, ಸುಧಾರಿತ ಮಾತೃತ್ವ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಮಾತೃತ್ವ, ಶಕ್ತಿ, ನೈಪುಣ್ಯಂ, ಕ್ಷೇಮ ಮತ್ತು ಸಂಜೀವಿನಿ ಅನ್ನೋ 5 ಸ್ತಂಭಗಳ ಮೂಲಕ ಸಂರಕ್ಷಿತ ತಾಯ್ತನದಿಂದ ಹಿಡಿದು ಕೌಶಲ್ಯಾಭಿವೃದ್ಧಿ ತನಕ ಬೆಂಬಲ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ಈ ಹಿಂದೆ ಜನಸಂಖ್ಯಾ ನಿಯಂತ್ರಣಕ್ಕೆ ಒತ್ತು ಕೊಟ್ಟಿದ್ರು. ಆದರೆ ಈಗಿನ ಬದಲಾದ ಸನ್ನಿವೇಶದಲ್ಲಿ ಯುವ ಜನಸಂಖ್ಯೆಯ ಕೊರತೆ ಭವಿಷ್ಯದ ಆರ್ಥಿಕತೆಗೆ ಹೊರೆಯಾಗುತ್ತೆ ಅನ್ನೋ ಆತಂಕದಿಂದ ಜನಸಂಖ್ಯಾ ಆರೈಕೆ ಅನ್ನೋ ಹೊಸ ಪರಿಕಲ್ಪನೆಯನ್ನು ಮುಂದಿಟ್ಟಿದ್ದಾರೆ. ಬಲಿಷ್ಠ ಮತ್ತು ಯುವ ಜನಸಂಖ್ಯೆಯೇ ದೀರ್ಘಕಾಲೀನ ಸಮೃದ್ಧಿಯ ಅಡಿಪಾಯ. ಕುಸಿತಾ ಇರೋ ಫಲವತ್ತತೆ ದರವನ್ನ ಗಮನದಲ್ಲಿಟ್ಕೊಂಡು ನಮ್ಮ ಭವಿಷ್ಯವನ್ನ ಭದ್ರಪಡಿಸಿಕೊಳ್ಳುವುದಕ್ಕೆ ನಾವೀಗಾಗಲೇ ಕಾರ್ಯಪ್ರವೃತ್ತರಾಗಬೇಕು ಅಂತ ಸಿಎಂ ನಾಯ್ಡು ತಿಳಿಸಿದ್ದಾರೆ. ಈ ಸಮಗ್ರ ನೀತಿ ಮಾರ್ಚ್ ಅಂತ್ಯದ ವೇಳೆಗೆ ಫೈನಲೈಸ್ ಆಗಲಿದ್ದು ಏಪ್ರಿಲ್ 2026ರಿಂದ ಜಾರಿಗೆ ಬರೋ ನಿರೀಕ್ಷೆ ಇದೆ. ರಾಜ್ಯದ ಸುಮಾರು 58% ಕುಟುಂಬಗಳು ಕೇವಲ 1 ಮಗುವನ್ನ ಹೊಂದಿವೆ. ಕೇವಲ 2.17 ಲಕ್ಷ ಕುಟುಂಬಗಳು ಮಾತ್ರ 2 ಅಥವಾ ಹೆಚ್ಚಿನ ಮಕ್ಕಳನ್ನ ಹೊಂದಿರೋದು. ಈ ಹಿಂದೆ ನಾವು ಜನಸಂಖ್ಯಾ ನಿಯಂತ್ರಣಕ್ಕೆ ಒತ್ತು ಕೊಟ್ಟಿದ್ವಿ, ಆದರೆ ಪರಿಸ್ಥಿತಿ ಚೇಂಜ್ ಆಗಿದೆ. ಯುವಕರ ಸಂಖ್ಯೆ ಕಮ್ಮಿಯಾದ್ರೆ ಭವಿಷ್ಯದಲ್ಲಿ ಕೆಲಸ ಮಾಡೋ ಕೈಗಳ ಕೊರತೆಯಾಗಿ ಆರ್ಥಿಕ ಪ್ರಗತಿ ಕುಂಠಿತವಾಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಪೋಷಣ್ ಶಿಕ್ಷಣ ಸುರಕ್ಷಾ ಅನ್ನೋ ಪಂಚಸೂತ್ರಗಳ ಅಡಿಯಲ್ಲಿ ಹೊಸ ಸೌಲಭ್ಯಗಳನ್ನು ಘೋಷಿಸಿದೆ. ಭವಿಷ್ಯದಲ್ಲಿ ವಯಸ್ಸಾದವರ ಸಂಖ್ಯೆ ಹೆಚ್ಚಾಗಿ ಯುವಕರ ಕೊರತೆ ಎದುರಿಸ್ತಾ ಇರೋ ಜಪಾನ್ ಮತ್ತು ಚೀನಾದಂತಹ ದೇಶಗಳ ಸ್ಥಿತಿ ನಮಗೂ ಬರಬಾರದು ಅನ್ನೋದು ಈ ಯೋಜನೆಯ ಹಿಂದಿರೋ ದೂರದೃಷ್ಟಿಯಾಗಿದೆ. Nobody is having population dividend. If you see here, USA 0.8%, this is the assessment, 25-50. This time how countries are going to have population, either decrease or increase. USA plus 9.8. China is going to decrease 11%. And also Germany, same thing, declining. India is only the country which is going to add 14.8% during this time. We are very, very fortunate. And also Japan, 14.6, UK declining. Like this, if you can go through all these countries, there is a big problem of aging and also declining population. In this regard, as on today, if you see, from India, around 4 to 5 crore people are outside India. If you go to any country today, highest per capita income are earning by Indians. Any posh locality, even in America, if you see America, average income of America $55,000 to $60,000, whereas Indians $130,000, more than double. You go to any other, even Australia, any other country, same scenario is happening. As Mohanji Bhagwatji has rightly mentioned always, every couple should have 3 children. Fertility rate. This is very important. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.